ನಾವು ಈ ಈ ಜಗತ್ತಿನಲ್ಲಿ ಇಂಥದ್ದೊಂದು ಸಾಧ್ಯವೇ ಅನ್ನಿಸುವಂಥ ವಿಸ್ಮಯ ಅವರು. ಸತ್ಯವಾಗಿಯೂ ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಿಲ್ಲ. ತನ್ನ ಬಾಲ್ಯಕಾಲದಿಂದಲೂ ಅಥವಾ ತಮಗೆ ಬುದ್ಧಿ ತಿಳಿದ ಕಾಲದಿಂದಲೂ ಯಾರಾದರೂ ನಾಳೆ ನೀನೇನಾಗ್ತೀಯ ಅಂದರೆ ನಾನು ಸನ್ಯಾಸಿ ಆಗ್ತೀನಿ ಅಂತ ಬೆಳೆದವರು. ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ದೇವ್ರನ್ನ ನೋಡಬೇಕು ಅಂತ ಆಸೆ ಬಂದ್ಬಿಟ್ಟಿತ್ತಂತೆ. ಎಲ್ಲಿ ನೋಡೋದು ಅಂತ ಯಾರ್ಯಾರನ್ನೋ ಕೇಳ್ತಿತ್ತಂತೆ. ವಿವೇಕಾನಂದರಿಗೂ ಅಂಥದ್ದೇ ಆಸೆ ಇತ್ತು. ಯಾರೋ ಹೇಳಿದ್ರಂತೆ, ಬೆಳಗ್ಗೆ ಸೂರ್ಯ ಹುಟ್ತಾನಲ್ಲೋ, ದಿಟ್ಟಿಸಿ ಸೂರ್ಯನ ನೋಡು, ಒಂದು ಅರ್ಧ ಗಂಟೆ ಕಾಣಿಸ್ತಾನೆ ದೇವರು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ರು. ತುಂಬ ಮುಗ್ಧವಾದ ಹುಡುಗ ಸೂರ್ಯನನ್ನು ದಿಟ್ಟಿಸಿ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಇಡೀ ಜನ್ಮ ಅಂಧರಾಗಬೇಕಾಗಿತ್ತು ಅವರು. ಆದರೆ ಯಾಕೋ ಕಣ್ಣು ಹುರಿ ಬಂತು, ಕಣ್ಣು ಮುಚ್ಕೊಂಡ್ರು. ಆದರೆ ಹಲವಾರು ದಿನ ಕಣ್ಣು ಏನೂ ಕಾಣಿಸ್ತಿರ್ಲಿಲ್ಲ. ಯಾರೋ ಪುಣ್ಯಾತ್ಮರು ಒಂಚೂರು ಔಷಧಿ ಕೊಟ್ಟರು, ಆ ಔಷಧಿ ಕೆಲಸ ಮಾಡ್ತು. ಹಾಗಾಗಿ ಅವ್ರಿಗೆ ಮತ್ತೆ ದೃಷ್ಟಿ ಬಂತು. ಅವರು ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು. ನಾನು ಈ ಕಥೆನ ಭಾಳ ಸಲ ಹೇಳಿದ್ದೀನಿ, ಸುಮ್ಮನೆ ಹೇಳಿಬಿಡ್ತೀನಿ. ಅವರು SSLC ಪಾಸ್ ಮಾಡಿದಾಗ ಹಳ್ಳಿ ಸ್ಕೂಲ್ನಲ್ಲಿ ಓದಿ, ಆ ಕಾಲದಲ್ಲೇ 92, 94 ಎಷ್ಟು ನಂಬರ್ ತೊಗೊಂಡಿದ್ರು. ಅವಾಗೆಲ್ಲ 92, 94 ಅಂತ ಹಳ್ಳಿ ಹುಡುಗರು ಕನಸು ಕೂಡ ಕಾಣಿಸ್ತಿರ್ಲಿಲ್ಲ. ಆ ಕಾಲದಲ್ಲಿ ಅವ್ರು ಅಷ್ಟು ನಂಬರ್ ತೊಗೊಂಡ್ರು. ಯಾರೋ ಹೇಳಿದರು, ಆದಿಚುಂಚನಗಿರಿ ಮಠಕ್ಕೆ ಹೋಗು, ಅಲ್ಲಿ ಸ್ವಾಮಿಗಳು ನಿನ್ನನ್ನು ಓದಿಸ್ತಾರೆ ಅಂತ ಯಾರೋ ಹೇಳಿದರು ಆ ಹುಡುಗನಿಗೆ. ಅವರ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಬಂದು ಸ್ವಾಮೀಜಿಗೆ ಕೊಟ್ಟರು. ನೋಡಿ, ನನಗೆ ತುಂಬ ಅನಾನುಕೂಲ ಇದೆ, ದಯವಿಟ್ಟು ನೀವೇ ಓದಿಸಿ ನನ್ನನ್ನು, ನಿಮ್ಮ ಕಾಲೇಜಲ್ಲಿ ನನಗೆ ಸೀಟ್ ಕೊಡಿ, ನಾನು PUC ಓದಬೇಕು ಅಂತ. ಬಾಲಗಂಗಾಧರ ಸ್ವಾಮೀಜಿಯವರು ಮಾರ್ಕ್ಶೀಟ್ ನೋಡಿದ್ರು. 94% ಮುಗ್ಧ ಹುಡುಗ ಎದುರಿಗೆ ನಿಂತಿದ್ದಾನೆ. ಅದನ್ನು ತೆಗೆದು ವಾಪಸ್ ಕೊಟ್ಟರು. ತಗೊಂಡೋಗಿ, ನಮ್ಮ ಸ್ಕೂಲಲ್ಲಿ ಜಾಗ ಇಲ್ಲ ನಿನಗೆ, ಹೋಗ್ ಅಂದರು. ಹುಡುಗ ಅಳೋಕ್ಕೆ ಶುರು ಮಾಡಿಬಿಟ್ಟ. ಸ್ಕೂಲಲ್ಲಿ ಜಾಗ ಇಲ್ಲ ಅಂದರೆ ಎಲ್ಲೋಗ್ಲಿ ನಾನು? ಆಮೇಲೆ ಸ್ವಾಮೀಜಿ ಹೇಳಿದ್ರು, ನೀನು ಅಳ್ತಿ ಹಾಕೋಣ, ನಾನು ಯಾರ ಮುಂದೆ ಹೇಳಪ್ಪ, ನಿನಗೆ ಪಾಠ ಮಾಡುವಂಥ ಮೇಷ್ಟ್ರು ನಮ್ಮ ಸ್ಕೂಲಲ್ಲೇ ಇಲ್ಲ ಕೊಡೋ ಅದು. ನಮ್ಮ ಯಾವ ಸ್ಕೂಲಲ್ಲೂ ನಿನಗೆ ಪಾಠ ಮಾಡುವಂಥ ಇಷ್ಟಿಷ್ಟು ನಂಬರ್ ತೆಗೆದಿದೆಯಲ್ಲ ಮಗು, ನಿನಗೆ ಪಾಠ ಮಾಡುವಂಥ ಮೇಷ್ಟ್ರು ನಮ್ಮ ಸ್ಕೂಲಲ್ಲಿಲ್ಲ. ಅದರಿಂದ ನಿನಗೆ ಬೇರೆ ಯಾವುದಾದ್ರೂ ರೀತಿ ಸಹಾಯ ಮಾಡ್ಬೋದು, ನೀನು ತುಮಕೂರಿಗೆ ಹೋಗು, ಅಲ್ಲಿ ಹೋದು ಅಂತ ಕಳಿಸಿದ್ರು. ಸೀಟಿಲ್ಲ ಹೋಗು ಅಂತ ಕಳಿಸಿದ್ರು. ಇದು ಯಾವ ಕಾರ್ಯಕಾರಣ ಸಂಬಂಧವೋ ಏನೋ ಗೊತ್ತಿಲ್ಲ. ಅದಾದ 3-4 ದಶಕಗಳ ನಂತರ ಆ ಮಹಾಸ್ವಾಮೀಜಿಯವರು ತಮ್ಮ ಸೀಟನ್ನೇ ಅವ್ರಿಗೆ ಬಿಟ್ಟುಕೊಟ್ರು. ಅವ್ರ ಸೀಟನ್ನೇ ಅವರ ಸೀಟಿಗೆ ಅವರನ್ನು ಕೂರಿಸಿ ಅವರು ನಿಷ್ಕ್ರಮಿಸಿದರು. ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಕೆಲವು ವರ್ಷಗಳ ಹಿಂದೆ ಪೇಜಾವರ ಮಠದ ಶ್ರೀಗಳು ವಿಶ್ವೇಶತೀರ್ಥ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು. ನಮ್ಮ ಕರ್ನಾಟಕದ ಅಥವಾ ಭಾರತ ದೇಶದ ಇಡೀ ಸಂತ ಗಣಕ್ಕೆ ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಶ್ರೀಗಳವರು ನಾಯಕಮಣಿಯಾಗಿದ್ದರು. ಅವರ ನಂತರ ಬಂದ ನಿರ್ಮಲಾನಂದನಾಥ ಶ್ರೀಗಳು ಯಾವ ಮಟ್ಟದ ಜ್ಞಾನಿಗಳು, ಯಾವ ಮಟ್ಟದ ಸಾಧಕರು ಅಂದರೆ, ನಮ್ಮ ಯತಿ ಸಂಕುಲದಲ್ಲಿ ಯಾವುದಾದರೂ ಧರ್ಮ ಜಿಜ್ಞಾಸೆ, ಆಧ್ಯಾತ್ಮಿಕ ಜಿಜ್ಞಾಸೆ ಆದಾಗ ನಮಗೆ ಯಾವುದೋ ಉತ್ತರ ತೋಚದೇ ಇದ್ದರೆ ನಾವೆಲ್ಲರೂ ಯೋಚನೆ ಮಾಡೋದು ನಿರ್ಮಲಾನಂದನಾಥ ಸ್ವಾಮಿಗಳನ್ನ ಒಂದು ಮಾತು ಕೇಳಬೇಕು ಅಂತ. ಹಾಗೆ ಯೋಚನೆ ಮಾಡ್ತಿದ್ದೀವಿ ಅಂತಂದರು. ಇಸ್ರೋದವರು ಉಪಗ್ರಹ ಉಡಾವಣೆ ಮಾಡೋದಿದ್ರೆ ಪೂಜ್ಯ ಸ್ವಾಮಿಗಳನ್ನು ಆಹ್ವಾನಿಸ್ತಾರೆ. ಯಾಕೆಂದರೆ ಅವರು ಸ್ವಭಾವತಃ ಮತ್ತು ಓದಿನಲ್ಲಿ, ಜ್ಞಾನದಲ್ಲಿ ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಿಗಳು. ಇವರ ಸಮಕ್ಷಮದಲ್ಲಿ, ಇವರ ಸಾಕ್ಷಾತ್ ಎದುರುಗಡೆ ನಮ್ಮ ಉಪಗ್ರಹಗಳು ಉಡಾವಣೆ ಆಗ್ತವೆ. ಅಂಥ ನೀವು ಜಗತ್ತಿನ ಯಾವುದೇ ಧರ್ಮಗ್ರಂಥ, ಅದು ಗೀತೆ ಇರಬಹುದು, ಉಪನಿಷತ್ತುಗಳಿರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರಬಹುದು, ಯಾವುದಾದರೂ ಧರ್ಮಗ್ರಂಥದ ಬಗ್ಗೆ ಪೂಜ್ಯ ಮಹಾಸ್ವಾಮಿಗಳವ್ರ ಹತ್ರ ನೀವು ಗಂಟೆಗಟ್ಟಲೆ ಮಾತಾಡೋದಕ್ಕೆ ಅಥವಾ ಅವರಿಂದ ಕೇಳೋದಕ್ಕೆ ಅವ್ರ ಹತ್ರ ಬೇಕಾದಷ್ಟು ಸಾಮಗ್ರಿ ಇದೆ. ಅಂಥದ್ದೊಂದು ದೊಡ್ಡ ಜ್ಞಾನ ಭಂಡಾರ. ಅಂಥ ಮಹಾತ್ಮರು ಪ್ರೊಫೆಸರ್ ಕೃಷ್ಣೇಗೌಡರು ಅವರಿಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ, ನಾನಂತೂ ಹೇಳಿರಲಿಲ್ಲ. ಆ ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ಕತೆ ಹೇಳಿದ್ರಲ್ಲ, ಘಟನೆ ಹೇಳಿದರು. ಕಣ್ಣು
ಸುಡುವ ಹಂತಕ್ಕೆ ಹೋಗುವಷ್ಟು ಕಾಲ ಸ್ವಾಮಿಗಳು ನೋಡ್ತಾನೆ ಇದ್ರು, ಹೇಗೋ ಈಚೆ ಬಂದ್ಬಿಟ್ಟು ಕಣ್ಣು ಉಳಿಸ್ಕೊಂಡ್ರು ಹಾಗೆ ಅಂತ. ಹೌದು, ಅವ್ರು ಹೇಳಿದ್ದು ಸತ್ಯವೇನೇ, ಆದರೆ ಯಾರು ಹೇಳಿದ್ರು ಗೊತ್ತಿಲ್ಲ.